ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 2ನೇ ತರಗತಿಯ ಗಣಿತ, ಇದು ಬೈಲಿಂಗ್ವಲ್ಲಿಗಿರುವಂತಹ ಟೆಕ್ಸ್ಟ್ ಬುಕ್ ಅ ಡೇ ಫಸ್ಟ್ ಚಾಪ್ಟರ್ ಅ ಡೇ ಅಟ್ ದ ಬೀಚ್. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ 2ನೇ ತರಗತಿಯ EVS ಅದು ಸಹ ನನ್ನ ಚಾನಲ್ನೇ ಅಪ್ಲೋಡ್ ಆಗಿದೆ, ಸೊ ಬೇಕಾದರೆ ಹೋಗಿ ನೋಡಬಹುದು. ಸೊ ಬನ್ನಿ ಮ್ಯಾಥ್ಸನ್ನು ನೋಡೋಣ. ಇಲ್ಲಿ ಕೋಕೋನಟ್ ತೆಂಗಿನಕಾಯಿಗಳು ಸಿಂಪಲ್ ಆಗಿದೆ, 15 ಇದೆ. ಬೋಟ್ಸ್ ದೋಣಿಗಳು ಎಷ್ಟಿದೆ? 12 ಇದೆ. ಚಿಲ್ಡ್ರನ್ ಮಕ್ಕಳು ಎಷ್ಟಿದ್ದಾರೆ? 6 ಜನ ಇದ್ದಾರೆ. ಕಿತ್ಲೆ ಹಣ್ಣುಗಳು ಎಷ್ಟಿದೆ? 20 ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಲೆಟ್ ಅಸ್ ಡೂ, ನಾವು ಮಾಡೋಣ ಅನ್ನೋದಿದೆಯಲ್ಲ ಅದನ್ನು ನೋಡೋಣ. ಇಲ್ಲಿ ದೇರ್ ಆರ್ 10 ನೆಕ್ಲೇಸಸ್ ಆಫ್ ದ ಶೆಲ್ಸ್ ವಿತ್ 10 ಶೆಲ್ಸ್ ಇನ್ ದ ಈಚ್ ನೆಕ್ಲೆಸ್ ಅಲ್ವಾ. 10 ನೆಕ್ಲೆಸ್ ಇದೆ, ಪ್ರತಿಯೊಂದರಲ್ಲೂ ಸಹ 10 ಶೆಲ್ಸ್ಗಳಿದೆ, ಕಪ್ಪೆ ಚಿಪ್ಪುಗಳು ಇದೆ. ಓಕೆ, ದೇರ್ ಆರ್ 7 ಗ್ರೂಪ್ಸ್ ಆಫ್ ದ ಬಲೂನ್ಸ್ ವಿತ್ 7 ಬಲೂನ್ಸ್ ಇನ್ ಈಚ್. 7 ಗುಂಪು ಬಲೂನ್ಗಳ ಗುಂಪಿದೆಯಂತೆ, ಪ್ರತಿ ಗುಂಪಿನಲ್ಲಿ 7 ಬಲೂನ್ಗಳಿದಾವಂತೆ. ಓಕೆ, ನೆಕ್ಸ್ಟ್ ನೋಡೋಣ. ದೇರ್ ಆರ್ 7 ಬಂಚಸ್ ಆಫ್ ದ ಬನಾನಾಸ್ ವಿತ್ 14 ಬನಾನಾಸ್ ಇನ್ ಈಚ್ ಬಂಚ್. ಓಕೆ, ಏನು ಅಂತಂದರೆ 7 ಬಂಚಸ್ ಇದೆಯಂತೆ ಬನಾನದು, ಬಾಳೆಹಣ್ಣಿನ ಬಂಚಸ್ 7 ಇದೆಯಂತೆ. ಅದರೊಳಗಡೆ 14 ಬನಾನಸ್ ಇದೆ ಆ್ಯಂಡ್ 3 ಲೂಸ್ ಬನಾನಸ್, ಸಪ್ರೇಟಾಗಿ 3 ಬನಾನಗಳಿದೆಯಂತೆ. ಓಕೆ, ನೆಕ್ಸ್ಟು ಸುರಭಿ ಹ್ಯಾಸ್ ಕಲೆಕ್ಟೆಡ್ ಸಮ್ ಸೀ ಶೆಲ್ಸ್ ಬಗ್ಗೆ ಏನು ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರವನ್ನು ನೋಡಿಬಿಟ್ಟು ನಾವು ತುಂಬಬೇಕಾಗುತ್ತೆ. ಸುರಭಿ ಹ್ಯಾಸ್ ಮೇಡ್ 10 ಗ್ರೂಪ್ಸ್ ಆಫ್ ದ ಶೆಲ್ಸ್, ನೀವು ನೋಡಬಹುದು, ವಿತ್ ದ 5 ನಂಬರ್ಸ್ ಆಫ್ ದ ಶೆಲ್ಸ್ ಇನ್ ಈಚ್ ಗ್ರೂಪ್ ಫಾರ್ ಹರ್ ಬ್ರಾಸ್ಲೆಟ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್, ಹರ್ ಮದರ್ ಹ್ಯಾಸ್ ಮೇಡ್, ಅವಳ ತಾಯಿ ತನ್ನ ನೆಕ್ಲೆಸ್ಗಾಗಿ ಪ್ರತಿ ಗುಂಪಿನಲ್ಲಿ 10 ಕಪ್ಪೆ ಚಿಪ್ಪುಗಳಿರಂತೆ 5 ಕಪ್ಪೆ ಚಿಪ್ಪುಗಳ ಗುಂಪುಗಳನ್ನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಲಿಸ್ಟ್ ಔಟ್ ದ ಆಬ್ಜೆಕ್ಟ್ಸ್ ದಟ್ ಕಮ್ ಇನ್ ದ ಪ್ಯಾಕ್ಸ್ ಆಫ್ ದ 10. 10 ಒಂದು ಪ್ಯಾಕ್ಗಳಲ್ಲಿ ಏನು ಸಿಗುತ್ತೆ ಅಂದರೆ ಬಿಸ್ಕೆಟ್ ಸಿಗುತ್ತೆ ಅಲ್ವಾ. ಮತ್ತು ಇನ್ನು 2 ನೀವು ಯೋಚನೆ ಮಾಡಿ ಬರಿಬಹುದು, ಅಥವಾ ಇದು ಏನದು ಆಲ್ಪೆನ್ಲಿಬೆ ಚಾಕ್ಲೇಟ್ಸ್ ಸಿಗುತ್ತೆ, ಸೊ ಬರಿಬಹುದು ಚಾಕ್ಲೇಟ್ಸ್ ಅಂತ ಹೇಳಿ ಬರಿಬಹುದು. ಓಕೆ, ನೆಕ್ಸ್ಟು 10 ಒಂದು ಪ್ಯಾಕಲ್ಲಿ ಪೆನ್ಗಳು ಸಿಗುತ್ತೆ, ಸೊ ನೀವು ನೋಡಬಹುದು 10 ಒಂದು ಪ್ಯಾಕಲ್ಲಿ ಪೆನ್ಗಳು ಸಿಗುತ್ತೆ. ಓಕೆ, ನೆಕ್ಸ್ಟ್ ಬರೋಣ. ಟೇಸ್ಟಿ ಚಿಕ್ಕೂಸ್ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ದೇರ್ ಆರ್ 10 ಚಿಕ್ಕೂಸ್ ಇನ್ 1 ಟ್ರೇ. ಓಕೆ, ಒಂದು ಟ್ರೇಯಲ್ಲಿ 10 ಚಿಕ್ಕೂಸ್ ಇದ್ದಾವಂತೆ. ಸೊ ಹೌ ಮೆನಿ ಚಿಕ್ಕೂಸ್ ಆರ್ ದೇರ್ ಅಂತ ಅಂದರೆ 10 ಇದ್ದಾವೆ ಅಂತ ಅಂದರೆ 10 ಇಂಟು 8 ಟ್ರೇಗಳಿದೆ. 10 ಇಂಟು 8 80 ಸಪೋಟಾಗಳು ಚಿಕ್ಕೂಸ್ ಇದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಸಪ್ರೇಟಾಗಿ ಅದೇ ರೀತಿಯಾಗಿ ಮಾಡಿದ್ದಾರೆ. ಸೊ 2 ಟ್ರೇಗಳಿದ್ದಾವೆ, ಅಂದರೆ 20 ಪ್ಲಸ್ 5 ಸಪ್ರೇಟ್ ಆಗಿದ್ದಾವೆ, ಅಂದರೆ ಲೂಸ್ ಇದೆ. ಸೊ ಅದು 25 ಆಯಿತು. 2 ಟ್ರೇ ಆಫ್ ದ 2 ಟ್ರೇಸ್ ಆಫ್ ದ 10 ಚಿಕ್ಕೂಸ್ ಆ್ಯಂಡ್ 5 ಚಿಕ್ಕೂಸ್ ಲೂಸ್ ಆಗಿದೆಯಲ್ಲೋ ಅದು. ಇಲ್ಲಿ ನೀವು ನೋಡ್ಬೋದು 4 ಟ್ರೇ ಫುಲ್ ಇದೆ. ಸೊ ಮತ್ತೆ 3 ಇದೆ, 4 ಟ್ರೇ ಆಫ್ 10 ಚಿಕ್ಕೂಸ್ ಆ್ಯಂಡ್ 3 ಚಿಕ್ಕೂಸ್. ಓಕೆ, 3 ಟ್ರೇಗಳಿದೆ, 3 ಎಷ್ಟಿದೆ? 5 ಉಳಿದಿದ್ದಿದೆ. ಓಕೆ, ನೆಕ್ಸ್ಟ್ 3 ಟ್ರೇ ಇದೆ, ಸೊ 5 ಉಳಿದಿದೆ, ಅದನ್ನು ಬರೆದಿದ್ದೀವಿ. 5 ಟ್ರೇಗಳಿದೆ, 8 ಚಿಕ್ಕೂಸ್ ಲೂಸ್ ಇದೆ. ಸೊ 5 ಟ್ರೇಸ್ ಆಫ್ 10 ಚಿಕ್ಕೂಸ್ ಆ್ಯಂಡ್ 8 ಚಿಕ್ಕೂಸ್ ಅಂತ. ಸೊ ಲೆಟಸ್ ಮ್ಯಾಚ್, ಹೊಂದಿಸೋಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 80 ಚಿಕ್ಕೂಸ್, 88 ಟ್ರೇಗಳಿದೆ. ಸೊ ಒಂದೊಂದರೊಳಗಡೆ 10 ಇದೆಯಲ್ವಾ, ಸೊ 80 ಇದೆ. 72 ಚಿಕ್ಕೂಸ್ ಅಂತ ಹೇಳಿ ಕೊಡಿಸಿ, 7 ಪ್ಲಸ್ 2 ಲೂಸ್ ಇದೆ. 56 ಅಂತ ಅಂದರೆ ಇಲ್ಲಿ 5 ಪ್ಲಸ್ 6 ಲೂಸ್ ಇದೆ. ಸೊ 28 ಅಂದರೆ 20 ಪ್ಲಸ್ 8. ಓಕೆ, ಫೈನ್. ನೆಕ್ಸ್ಟ್ ಒಂದು ಗಣಿತದ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಒಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಸೊ 1 ಬ್ಲಾಕ್ ಸ್ಟಿಕ್ ಈಸ್ ಈಕ್ವಲ್ ಟು 10 ಬ್ಲಾಕ್ಸ್. ಎಷ್ಟಿದೆ ನೋಡಿ? 1 2 3 4 5 6 7 8 9 10. ಸೊ ಹಾಗಾಗಿಬಿಟ್ಟು ನನ್ನ ಪೆಟ್ಟಿಗೆಗಳ ಕಡ್ಡಿಯನ್ನು ನೋಡಿ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾ ಇದ್ದಾಳೆ. ಸೊ 10 ಬ್ಲಾಕ್ಸ್ ಇದೆ. ಸೊ ಅದೇ ರೀತಿ ಇಲ್ಲಿ 10ಗಳ ಒಂದು ಪಟ್ಟಿಯಲ್ಲಿ ಎಷ್ಟಿದ್ದಾವೆ? 10 ಬಿಡಿಗಳಿದ್ದಾವೆ. ಓಕೆ, ನೆನಪಿರಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಬ್ಲಾಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 3 ಬ್ಲಾಕ್ಸ್ ಇದೆ, ಬ್ಲಾಕ್ ಸ್ಟಿಕ್ಸ್ ಇದೆ. ಅದಾದಮೇಲೆ ನೆಕ್ಸ್ಟು 4 ಬ್ಲಾಕ್ಸ್ ಇದೆ. 3 ಬ್ಲಾಕ್ ಸ್ಟಿಕ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ 10 ಇದೆ ಒಂದೊಳಗಡೆ ಅಂತ. ಸೊ ಟೋಟಲ್ 34 ಇದೆ. ಇಲ್ಲಿ 5 ಬ್ಲಾಕ್ ಸ್ಟಿಕ್ಸ್ ಪ್ಲಸ್ 3 ಬ್ಲಾಕ್ಸ್ ಇದೆ ಸಪ್ರೇಟಾಗಿ. ಸೊ ಇಲ್ಲಿ 4 ಬ್ಲಾಕ್ ಸ್ಟಿಕ್ ಮತ್ತು 4, ಸೊ 4 ಪ್ಲಸ್ 4 40. ಸೊ 4 ಬ್ಲಾಕ್ ಸ್ಟಿಕ್ಸ್ ಅಂತ ಅಂದರೆ 4 10 ಇದಾವಲ್ವಾ. ಸೊ 10 20 30 40 ಪ್ಲಸ್ 4 44, 50 ಪ್ಲಸ್ 3 53. ಇಲ್ಲೂ ಅಷ್ಟೇ ಅವರೇ ಕೊಟ್ಟಿದ್ದಾರೆ. ಸೊ ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ಸ್ಟ್ರಿಪ್ಸ್ಗಳನ್ನು ತೊಗೊಂಡಿದ್ದಾರೆ, ಈ ರೀತಿಯಾಗಿ ತೊಗೊಂಡಿದ್ದಾರೆ. ಓಕೆ, 4 10 ಸ್ಟ್ರಿಪ್ಸ್. ಓಕೆ, 10 ಒಂದು 4 ಸ್ಟ್ರಿಪ್ಸ್ಗಳಿದ್ದಾವೆ. 10 20 30 40, 6 ಸಪ್ರೇಟ್ ಆಗಿದೆ, 6 ಬಿಡಿಗಳಿದ್ದಾವೆ, 6 ಯೂನಿಟ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು 46 ಟೋಟಲ್ ಯೂನಿಟ್ಸ್. ಇಲ್ಲಿ 6 10 ಸ್ಟ್ರಿಪ್ಸ್ ಪ್ಲಸ್ 8 ಯೂನಿಟ್ಸ್. ಇಲ್ಲಿ 6 10 ಸ್ಟ್ರಿಪ್ಸ್ ಆ್ಯಂಡ್ 8 ಯೂನಿಟ್ಸ್. ಸೊ ದಟ್ಸ್ ವೈ 68 ಟೋಟಲ್ ಯೂನಿಟ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ.
ಸೊ ಹಾಗಾಗಿಬಿಟ್ಟು ಆ ಒಂದು 10 ಸ್ಟ್ರಿಪ್ಸ್ಗಳ ಮೂಲಕದಲ್ಲಿ ಮುಂದಿನ ಕೋಷ್ಟಕವನ್ನು ಪೂರ್ಣಗೊಳಿಸೋಕ್ಕೆ ಕೊಟ್ಟಿದ್ದಾರೆ. 24 ಅಂತ ಅಂದರೆ 2 10 ಪಟ್ಟಿಗಳಿರುತ್ತೆ, 4 ಬಿಡಿಗಳಿರುತ್ತೆ. 36 ಅಂದರೆ 3 10 ಪಟ್ಟಿಗಳಿರುತ್ತೆ, 6 ಸಪ್ರೇಟ್ ಆಗಿರುತ್ತೆ. 72 ಅಂದರೆ 7 10 ಪಟ್ಟಿಗಳು ಮತ್ತು 2 ಬಿಡಿಗಳು. 69 6 10 ಪಟ್ಟಿಗಳು, 9 ಬಿಡಿಗಳು. 46 ಅಂದರೆ 4 10 ಪಟ್ಟಿಗಳು, 6 ಬಿಡಿಗಳಿದೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಮೇಕ್ 100. ಈಗ ನೀವು 10ರ ಒಂದು ಪಟ್ಟಿಗಳನ್ನು ನೋಡಿದ್ವಲ್ವಾ, ಈಗ ನಾವು 100ನ್ನು ಮಾಡೋದನ್ನು ನೋಡೋಣ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಆ 10 ಪಟ್ಟಿಗಳನ್ನು ಸೇರಿಸ್ಕೊಂಡು ಹೋಗಿ ಒಂದು ಯೂನಿಟನ್ನು, ಒಂದು ಬ್ಲಾಕನ್ನು ಮಾಡಿದ್ದಾರೆ. ಇದರೊಳಗಡೆ 100 ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು 10 ಪಟ್ಟಿ, 2 20 30 40 50 60 70 80 90 100 10ರ ಒಂದು ಪಟ್ಟಿಗಳು ಇದೆ. ಸೊ ಹಾಗಾಗಿಬಿಟ್ಟು ಇಲ್ಲಿ 70 ಯೆಲ್ಲೋ ಯೂನಿಟ್ಸ್ ಆ್ಯಂಡ್ 30 ರೆಡ್ ಯೂನಿಟ್ಸ್, ಅಂದರೆ 7 ಯೆಲ್ಲೋ 10 ಸ್ಟ್ರಿಪ್ಸ್ಗಳು. 1 ಸ್ಟ್ರಿಪ್ 2 3 4 5 6 7 ಯೆಲ್ಲೋ ಸ್ಟ್ರಿಪ್ಸ್, 10 ಯೆಲ್ಲೋ 10 ಸ್ಟ್ರಿಪ್ಸ್ ಆ್ಯಂಡ್ 3 ರೆಡ್ 10 ಸ್ಟ್ರಿಪ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕೌಂಟ್ ಮಾಡಿ 50 ಯೆಲ್ಲೋ ಯೂನಿಟ್ಸ್ ಆ್ಯಂಡ್ 50 ರೆಡ್ ಯೂನಿಟ್ಸ್. ಅದನ್ನೇ ಸ್ಟ್ರಿಪ್ಸಲ್ಲಿ ಹೇಳಿದ್ರೆ 5 ಯೆಲ್ಲೋ 10 strips, 5 red 10 strips. So okay, total 100 units or the 10 strips. 10 strips ಅಂತ ಹೇಳ್ಬೋದು, ಅಥವಾ ಯೂನಿಟ್ಸಲ್ಲಿ ಹೇಳಬೇಕು ಅಂತ ಅಂದರೆ 100 ಬಿಡಿಗಳು ಅಥವಾ 100 ಘಟಕಗಳಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇಲ್ಲೂ ಸಹ ಕೊಟ್ಟಿದ್ದಾರೆ 40 ಯೆಲ್ಲೋ ಯೂನಿಟ್ಸ್, 60 ರೆಡ್ ಯೂನಿಟ್ಸ್, 4 ಯೆಲ್ಲೋ 10 strips ಆ್ಯಂಡ್ 6 ರೆಡ್ 10 strips, ಟೋಟಲ್ 100 ಯೂನಿಟ್ಸ್ ಆರ್ 10 strips. 20 ಯೆಲ್ಲೋ ಯೂನಿಟ್ಸ್ ಆ್ಯಂಡ್ 80 ರೆಡ್ ಸ್ಟ್ರಿಪ್ಸ್. ಎಲ್ಲಿದೆ? ಇಲ್ಲೇ 20 ಯೆಲ್ಲೋ ಅಷ್ಟೇ ಇರೋದು, 80 ಇದೆ ರೆಡ್ ಸ್ಟ್ರಿಪ್ಸ್. ಸೊ ಆಗಿಬಿಟ್ಟು 2 ಯೆಲ್ಲೋ 10 ಸ್ಟ್ರಿಪ್ಸ್ ಆ್ಯಂಡ್ 8 ರೆಡ್ 10 ಸ್ಟ್ರಿಪ್ಸ್, ಟೋಟಲ್ 100. ಸೊ ಅದಾದಮೇಲೆ ನೆಕ್ಸ್ಟು 100ಅನ್ನು ಮಾಡೋಣ, ಅಥವಾ ಲೆಟ್ ಅಸ್ ಮೇಕ್ 100 ಅಂತ ಹೇಳಿ ಕೊಟ್ಟಿದ್ದಾರೆ. ಕಾರ್ಡ್ಗಳ ಮೂಲಕ ಎಣಿಸೋದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಎಣಿಕೆಗಳು 1 2 3 ಅಂತ ಹೇಳಿಬಿಟ್ಟು ಎಣಿಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ಲೆಟ್ ಅಸ್ ಥಿಂಕನ್ನು ನೋಡೋಣ. 3 10s 1 1s 30 + 1. ಸೊ ಈ ರೀತಿಯಾಗಿ ಬರೆದಿದ್ದಾರೆ. ಸೊ ಇಲ್ಲೂ ಅಷ್ಟೇ 3 10s 1 2 3, 2 1s, ಇದನ್ನು ಒನ್ಸ್ಗಳಾಗಿ ತೊಗೊಂಡಿದ್ದಾರೆ 32. ಸೊ ನೆಕ್ಸ್ಟು ಅದೇ ರೀತಿಯಾಗಿದೆ 53. ಸೊ ನೆಕ್ಸ್ಟ್ 28. ಅದಾದಮೇಲೆ ನೆಕ್ಸ್ಟು ಡ್ರಾ 10s, ಈ ಒಂದು ಚಿತ್ರ 10ಸಿಗೆ ಬಿಡಿಸಿ 1ಸಿಗೆ ಈ ರೀತಿಯಾಗಿ ಬಿಡಿಸಿ ಕಂಪ್ಲೀಟ್ ಮಾಡಿ ಅಂತ ಹೇಳಿ 9 10s ಅಂತ ಹೇಳಿ. ಸೊ 9 ಈ ರೀತಿಯಾಗಿ ಟ್ರ್ಯಾಂಗಲ್ ಶೇಪಲ್ಲಿ ಬಿಡಿಸಿ, ನೆಕ್ಸ್ಟು 3 ಸರ್ಕಲ್ಸ್ಗಳನ್ನು ಬಿಡಿಸಿ. 90 + 3 ದಟ್ ಈಸ್ 93. ಓಕೆ, 7 10s 5 1s 75, ದಟ್ ಈಸ್ 75. 2 10s 9 1s 29 29. ಓಕೆ ಫೈನ್, ನೆಕ್ಸ್ಟ್ ಲೆಟ್ ಅಸ್ ಪ್ಲೇ, ನಾವು ಆಡೋಣ. ಮೇಕ್ ನಂಬರ್, ಸಂಖ್ಯೆಗಳನ್ನು ರಚಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಆಟಗಳನ್ನು, ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಆಟಗಳನ್ನು ಆಡೋಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ 52. ಸೊ 27 ರಚಿಸಿದ್ದೇನೆ. 50 2 52 27. ಇಲ್ಲಿ 10 ಎಷ್ಟು ಹತ್ತುಗಳಿದ್ದಾವೆ? 2 ಹತ್ತುಗಳಿದ್ದಾವೆ. ಇಲ್ಲಿ ಎಷ್ಟು ಹತ್ತುಗಳಿದ್ದಾವೆ? 5 ಹತ್ತುಗಳಿದ್ದಾವೆ ಅಂತ ಹೇಳಿಬಿಟ್ಟು ಹೇಳಬೇಕು. ಸೊ ನೆಕ್ಸ್ಟು ಟ್ರೇಸ್ ಆಫ್ ದ ಆರೆಂಜಸಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ವಿಚ್ ಇಸ್ ಲೆಸ್ 27 ಆರೆಂಜಸ್ ಆರ್ 72 ಆರೆಂಜಸ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ವೈ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಆ ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಬಳಸಿ ತುಂಬಿ. 67 ಚಿಕ್ಕುಸ್ ಆರ್ ಲೆಸ್ ದ್ಯಾನ್ 76 ಚಿಕ್ಕುಸ್ ಅಲ್ವಾ. 53 ಶೆಲ್ಸ್ ಆರ್ ಮೋರ್ ದ್ಯಾನ್ 35 ಶೆಲ್ಸ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 29 ಈಸ್ ಮೋರ್ ದ್ಯಾನ್ 20 ಅವರೇ ಕೊಟ್ಟಿದ್ದಾರೆ. 30 ಈಸ್ ಲೆಸ್ ದ್ಯಾನ್ 41. ನಾವು ಯಾವುದೇ ನಂಬರನ್ನು ಬರಿಬೋದು, 41ಕ್ಕಿಂತ ಚಿಕ್ಕ ಯಾವುದಾದ್ರೂ ನಂಬರನ್ನು ಇಲ್ಲಿ ಬರೆದುಬಿಟ್ಟು ನಾವಿಲ್ಲಿ ಸರಿ ಮಾಡಬಹುದು. ನೆಕ್ಸ್ಟ್ 32 ಈಸ್ ಲೆಸ್ ದ್ಯಾನ್ 76. 32ನೇ ಬರಿಬೇಕು ಅಂತ ಏನಿಲ್ಲ, 76ಗಿಂತ ಚಿಕ್ಕದಿರೋದು ಯಾವುದಾದ್ರೂ ಬರಿಬೋದು, 76ಕ್ಕಿಂತ ಕಡಿಮೆ ಇರೋದು ಯಾವುದಾದ್ರೂ ಬರಿಬೋದು. 49 40 ಇದು ಡ್ಯಾಶ್ಗಿಂತ ಹೆಚ್ಚು ಅಂತಂದರೆ 49 ಈಸ್ ಮೋರ್ ದ್ಯಾನ್ 40. ಸೊ ಈ ರೀತಿಯಾಗಿ ಬರೆದ್ರು ಸಹ 49ಕ್ಕಿಂತ ನಾವು 49 ಮೋರ್ ಅಂತ, ಹಾಗಾಗಿಬಿಟ್ಟು 49ಕ್ಕಿಂತ ಚಿಕ್ಕದಿರೋದು ಬರೆದ್ರೆ ಆಯಿತು. ನೆಕ್ಸ್ಟ್ 25 ಈಸ್ ಲೆಸ್ ದ್ಯಾನ್ 30. ಸೊ ಇಲ್ಲಿ 25 ಈಸ್ ಲೆಸ್ ದ್ಯಾನ್ ಅಂದರೆ ಯಾವುದಾದ್ರೂ ದೊಡ್ಡ ಸಂಖ್ಯೆ ಬರೀಬೇಕಾಗತ್ತೆ. 25 ಇದು ಡ್ಯಾಶ್ಗಿಂತ ಕಡಿಮೆ ಅಂತ ಅಂದರೆ ಇವನ್ ಕಡಿಮೆ ಅಂತ ಅಂದಮೇಲೆ ಹೆಚ್ಚಿದ ನಂಬರನ್ನು ಬರಿಬೇಕಾಗುತ್ತೆ. ಸೊ ಇದು 2ಕ್ಕಿಂತ ಕಡಿಮೆ ಅಂತ ಅಂದರೆ 2ಕ್ಕಿಂತ 1 ಈಸ್ ಲೆಸ್ ದ್ಯಾನ್ 2 ಓನ್ಲಿ ಅಲ್ವಾ. 2ಕ್ಕಿಂತ 1 ಅನ್ನೋದು ಕಡಿಮೆ. ನೆಕ್ಸ್ಟ್ 36 ಈಸ್ 36 ಈಸ್ ಮೋರ್ ದ್ಯಾನ್ 32. ಇವನು ದೊಡ್ಡವನು ಅಂತ ಅಂದರೆ ಅವನಕ್ಕಿಂತ ಚಿಕ್ಕದನ್ನು ತೋರಿಸ್ರಿ, ಆವಾಗಲೇ ಒಂದು ಚಿಕ್ಕ ತೋರಿಸಿದ್ರೇ ಅವನು ದೊಡ್ಡವನು ಅಂತ ಹೇಳಿಬಿಟ್ಟು ಗೊತ್ತಾಗೋದು. 53 ಈಸ್ ಮೋರ್ ದ್ಯಾನ್ 50.
ಓಕೆ, ಅದಾದಮೇಲೆ ನೆಕ್ಸ್ಟು ಫ್ಲ್ಯಾಶ್ ಕಾರ್ಡ್ ಗೇಮ್, ಮಿಂಚು ಪಟ್ಟಿಗಳ ಆಟವನ್ನು ಕೊಟ್ಟಿದ್ದಾನೆ. ಸೊ ಎ ನಂಬರ್ ಇಸ್ ಗ್ರೇಟರ್ ದ್ಯಾನ್ 50 ಆ ರೀತಿಯಾಗಿ ಕೊಟ್ಟು ವಿಚ್ ಇಸ್ ದ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಯು ಕ್ಯಾನ್ ಮೇಕ್. ಹಾಗಾದರೆ ಇಲ್ಲಿ ನೀವು ಕಾರ್ಡ್ಗಳನ್ನು ಚೇಂಜ್ ಮಾಡ್ಕೊಂಡು ಹೋದರೆ ಯಾವುದು ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ? 2 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ 10. ಅದಕ್ಕಿಂತ ಹಾಗೇ ಬ್ಯಾಕ್ ರಿವರ್ಸ್ ಹೋದರೆ 9 ಆಗುತ್ತೆ. 9ರಲ್ಲಿ ಬರೀ 1 ಅಂಕಿ ಇದೆ. ಸೊ ಅಂಕಿಗಳು ಅಂತಂದರೆ ಗೊತ್ತಲ್ವ ನಿಮಗೆ, 0ಇಂದ 9ರವರೆಗೆ ಅಂಕಿಗಳು ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಎಲ್ಲ ನಂಬರ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತಲ್ವ. ಇದು 1 ಅಂಕಿ, ಇದು ಎರಡನೇ ಅಂಕಿ. ಸೊ ಇದು 2 ಅಂಕಿ. ಸೊ ಹಾಗಾಗಿಬಿಟ್ಟು 10 ಅನ್ನೋದು 2 ಅಂಕಿ. ನೆಕ್ಸ್ಟ್ ವಿಚ್ ಇಸ್ ದ ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್ ಅಂದರೆ 99 ಆದಮೇಲೆ ಏನು 100 ಬರುತ್ತಲ್ವ, ಆ 100ರಲ್ಲಿ 3 ಇದೆ. ಸೊ ಹಾಗಾಗಿಬಿಟ್ಟು 2 ಡಿಜಿಟ್ ಅಂದಾಗ ಇವನೇ ಹೈಯೆಸ್ಟು. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ 10 ಬಿಡಿಗಳು, 2 ಮಿಂಚುಪಟ್ಟಿಗಳನ್ನು ಆಯ್ಕೆ ಮಾಡಿ ಇದು ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಯಾವ್ದು ನಂಬರ್ ಆದರೂ ಸಹ ನೀವು ಇಲ್ಲಿ ಬರೀಬಹುದು. ಓಕೆ ಫೈನ್. ನೆಕ್ಸ್ಟ್ ಮಾರ್ಕ್ ಬೈ ಪಾಸಿಂಗ್ ದ ಪಾತ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಮಾಡಿದ್ದೇನೆ ನೋಡಿ, 65. ಯಾವ್ದು ನಂಬರ್ ಆದರೂ ತೊಗೊಬೋದು. ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದನ್ನು, ಮಾರ್ಕ್ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಆದರೂ ನೋಡ್ಕೊಳ್ಳಿ. ಸೊ ಇಲ್ಲಿ ಎಂಡ್ ಆಗಿದೆ. ಓಕೆ ಫೈನ್. ಸ್ಟಾರ್ಟ್ ಆಗಿರೋದು ಎಲ್ಲಿಂದ? ಇಲ್ಲಿಂದ 92ರಿಂದ. 92ಕ್ಕಿಂತ ವಾಪಸ್ ರಿವರ್ಸ್ ಹೋಗ್ತಾ ಇದೆ, ಯಾಕಂದರೆ 20 ಇದೆಯಲ್ವಾ, ಹಾಗಾಗಿಬಿಟ್ಟು ರಿವರ್ಸ್ ಹೋಗ್ತಾ ಇದೆ. 92ಗಿಂತ ಕಡಿಮೆ ನೀವು ಯಾವುದಾದ್ರೂ ನಂಬರ್ ಬರ್ಕೊಂಡು ಹೋಗ್ಬೋದು. ಇಲ್ಲಿ 73 ಮತ್ತು ಇಲ್ಲೊಂದು ಸ್ವಲ್ಪ ಕಡಿಮೆ. ಸೊ ಇದೇ ನಂಬರ್ಸ್ ಬರೀಬೇಕು ಅಂತ ಇಲ್ಲ. 73ಕ್ಕಿಂತ ನೆಕ್ಸ್ಟು ಹೋಗ್ತಾ ಹೋಗ್ತಾ ಕಡಿಮೆ ಮಾಡ್ಕೊಂಡು ಹೋಗಿ ಸೊ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಹೂ ಆಮ್ ಐ ಆಮ್ ದ ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್ ಅಂತೆ, ದಟ್ ಈಸ್ 99. ಸೊ ನೆಕ್ಸ್ಟ್ ಐ ಆಮ್ ದ ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್ ವೇರ್ ನೋ ಡಿಜಿಟ್ ಈಸ್ ರಿಪೀಟೆಡ್. ಇಲ್ಲಿ ರಿಪೀಟ್ ಆಯಿತು. ನಾನು ದೊಡ್ಡವನಂತೆ, 2 ಅಂಕಿಯ ದೊಡ್ಡ ನಂಬರ್, ಆದರೆ ಇದು ರಿಪೀಟ್ ಆಗಬಾರ್ದಂತೆ, ಆಗಲ್ಲಂತೆ. ರಿಪೀಟ್ ಆಗಲ್ಲ ಅಂದರೆ ಇದ್ರ ನೆಕ್ಸ್ಟ್ ನಂಬರ್ ಕೆಳಗಿನ ನಂಬರ್ ತೊಗೊಳ್ರಿ, 98. ಓಕೆ ನೆಕ್ಸ್ಟ್ ಐ ಆಮ್ ದ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಅಂದರೆ ದಟ್ ಈಸ್ 10. ಐ ಆಮ್ ದ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್, ಮೈ ಡಿಜಿಟ್ಸ್ ಆರ್ ರಿಪೀಟೆಡ್. ಸೊ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಇರಬೇಕಂತೆ, ನನ್ನ ಡಿಜಿಟ್ಗಳು ರಿಪೀಟ್ ಆಗಿದೆಯಂತೆ. 10 ಆದಮೇಲೆ 11 ತೊಗೊಂಡ್ರೆ ರಿಪೀಟ್ ಆಗಿದೆ. ಅದೇ 12 ತೊಗೊಂಡ್ರೆ ರಿಪೀಟ್ ಆಗಿಲ್ಲ, ಒಂದು ರಿಪೀಟ್ ಆಗಬೇಕಲ್ವ, 11. ಓಕೆ ಫೈನ್. ನೆಕ್ಸ್ಟ್ ಐ ಆಮ್ ದ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ವಿತ್ 3 ಅಟ್ ದ 10th ಪ್ಲೇಸ್. ನಾನು ಭಾಳ ಚಿಕ್ಕವನಂತೆ 2 ಡಿಜಿಟಿನ, ಆದರೆ ನನ್ನ 10ರ ಸ್ಥಾನದಲ್ಲಿ 3 ಇದೆಯಂತೆ. 31 ಮಾಡಿಬಿಟ್ರೆ ಇವನೇ 30 ಚಿಕ್ಕವನಲ್ವಾ, ಇನ್ನು ಹಾಗಾಗಿಬಿಟ್ಟು 30. ಐ ಆಮ್ ದ ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್ ವಿತ್ 2 ಅಟ್ ದ 1st ಪ್ಲೇಸ್. ಲಾರ್ಜೆಸ್ಟ್ ಅಂತ ಅಂದ ತಕ್ಷಣ ನಮಗೆ ಗೊತ್ತುಂಟು, ದ್ಯಾಟ್ ಈಸ್ 99. ಸೊ 99 ಅಂದರೆ ಇಲ್ಲಿ 1st ಪ್ಲೇಸಲ್ಲಿ 2 ಇರಬೇಕಂತೆ, 2 ಮಾಡಿಬಿಟ್ಟು 92 ಆಯಿತು. ಓಕೆ ನೆಕ್ಸ್ಟ್ ನಿಮ್ಮದೇ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳಿದರೆ ಐ ಆಮ್ ದ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ವಿತ್ ದ 5 ಅಟ್ 10th ಪ್ಲೇಸ್. ಸೊ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರು ನನಗೆ 10th ಪ್ಲೇಸಲ್ಲಿ 5 ಇರಬೇಕಂತೆ. ಸೊ ಹಾಗಾಗಿಬಿಟ್ಟು 50 ಬರ್ತದೆ. ಓಕೆ ನೆಕ್ಸ್ಟ್ ಬರೋಣ. ಇಲ್ಲಿ ಕೇರಳದಲ್ಲಿ ಓಣಮನ್ನು ವಲ್ಲಂಕಲಿಯನ್ನು ಕರೆಸುವ ಒಂದು ಹಾವಿನ ದೋಣಿ ಓಟದ ಸ್ಪರ್ಧೆಯನ್ನು ಸೊ ಬಹಳಷ್ಟು ಸರಿ ನಾವು ಟಿ ವಿಯಲ್ಲಿ ನೋಡಿದ್ದೀವಿ ಇದನ್ನು. ಸೊ ಇದು ಯಾವ ರೀತಿಯಾಗಿ ಇಲ್ಲಿ ಫಿನಿಶ್ ಲೈನಿಗೆ ಬಂದುಬಿಟ್ಟಿದೆ. ಆರೆಂಜ್ ಲೈನ್ ಫಸ್ಟ್ ಬಂದುಬಿಟ್ಟಿದೆ. ಅದಾದಮೇಲೆ ನೆಕ್ಸ್ಟು ಪಿಂಕ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಯೆಲ್ಲೋ ಇದೆ, ನೆಕ್ಸ್ಟ್ ಬ್ಲೂ ಇದೆ, ಸ್ವಲ್ಪದರೊಳಗೆ ಇಲ್ಲಿ ನೋಡಿ ಬ್ಲೂ ಇದೆ, ಸೊ ಗ್ರೀನ್ ಇದೆ, ಆಮೇಲೆ ಲಾಸ್ಟಿಗೆ ಈ ಬೋಟ್ ಇದೆ ಅಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೊಟ್ಟಿದ್ದಾನೆ. ವಿಚ್ ಕಲರ್ ಬೋಟ್ ಕೇಮ್ ಫಸ್ಟ್ ಇನ್ ದ ರೇಸ್? ಆರೆಂಜ್. ವಿಚ್ ಕಲರ್ ಬೋಟ್ ಈಸ್ ಲೈಕ್ಲಿ ಟು ಕಮ್ ಥರ್ಡ್? 3ನೇ ಪ್ಲೇಸಲ್ಲಿ ಯಾರಿದ್ದಾರೆ? ಯೆಲ್ಲೋ. ಅಟ್ ವಿಚ್ ಪೊಸಿಷನ್ ಆರ್ ಬ್ಲೂ ಆ್ಯಂಡ್ ಗ್ರೀನ್ ಬೋಟ್ಸ್ 4th and 5th? 4 ಮತ್ತು 5ನೇ ಪೊಸಿಷನ್. ರೈಟ್ ದ ಪೊಸಿಷನ್ ಆಫ್ ದ ಪಿಂಕ್ ಆ್ಯಂಡ್ ಆರೆಂಜ್ ಬೋಟ್ಸ್ ಆನ್ ದ ಬೇಸಿಸ್ ಆಫ್ ದ ಪಿಕ್ಚರ್. ಪಿಂಕ್ ಸೆಕೆಂಡ್, ಆರೆಂಜ್ ಫಸ್ಟ್, ಲಾಸ್ಟು ಸಹ ಇದೆ ಇನ್ನೊಂದು ಆರೆಂಜು. ಸೊ ನಾವಿಲ್ಲಿ ಫಸ್ಟ್ನೇ ಆರೆಂಜೇ ಬಂದಿರೋದ್ರಿಂದ ಸೊ ಹಾಗಾಗಿಬಿಟ್ಟು ಆರೆಂಜನ್ನು ತಗೊಂಡು. ನೆಕ್ಸ್ಟ್ ಮುಂದೆ ನೀಡುವ ಕ್ಯಾಲೆಂಡರ್ನಲ್ಲಿ ಆಗಸ್ಟ್ ತಿಂಗಳನ್ನು ನೋಡಿ ಅಂತ ಕೊಟ್ಟಿದ್ದಾರೆ. ನೋಡೋಣ. ಓಣಮ್ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಆಫ್ ದ ಮಂತ್? ಓಣಮನ್ನು ರೇಟಿಂಗ್ಗೆಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಬರೆದಿದ್ದಾರೆ ಓಣಮ್. ಸೊ 29th of August. ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವಾಗ ಆಚರಿಸ್ತಾರೆ? 15th August. ರಕ್ಷಾಬಂಧನ್ ಯಾವಾಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ 30th ವೆಡ್ನೆಸ್ಡೇ ಆಫ್ ದಿಸ್. ಇಲ್ಲೆಲ್ಲ ಸಹ ಕಲರ್ಸಲ್ಲಿ ಸ್ಪೆಷಲ್ ಇವೆಂಟ್ಸನ್ನು ಕಲರ್ ಮಾರ್ಕಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜರ್ಸಿ ನಂಬರ್ 17 ಬಗ್ಗೆ ಕೊಟ್ಟಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿಗೆ ನಮ್ಮ ಈ ಒಂದು ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಒಂದು ಜರ್ಸಿ ನಂಬರ್ 17 ಸೊ ಸಿಂಪಲ್ ಆಗಿ ಅವನು ಆರ್ಯ ನನ್ನ ನೆಚ್ಚಿನ ಆಟಗಾರ ಅಂತ ಹೇಳ್ಬಿಟ್ಟು ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ ಫೈನ್. ಥ್ಯಾಂಕ್ ಯು ಫ್ರೆಂಡ್ಸ್.